ವಿಜಯ್ ರಾಘವೇಂದ್ರ ಅವರ ಕಡೆಯಿಂದ ಈಗ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ. ಅದುವೇ ಹೊಸ ಸಿನಿಮಾ ಬಿಡುಗಡೆಯ ವಿಚಾರವಾಗಿ ಸಿನಿಮಾ ಕುರಿತಾಗಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಗುಡ್ ನ್ಯೂಸ್ಗಳು, ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು. ವರ್ಷಕ್ಕೆ ಏನಿಲ್ಲ ಅಂದ್ರೂ 2 ರಿಂದ 3 ಸಿನಿಮಾ ಅಂತೂ ಖಂಡಿತವಾಗಿ ಕೂಡ ಕೊಡ್ತಾ ಇದ್ದಾರೆ ವಿಜಯ್ ರಾಘವ್ ಅವರು. ಸೊ ಈಗ ಮೊನ್ನೆ ತಾನೆ ಅಂದ್ರೆ ಸುಮಾರು 1 ವಾರದ ಹಿಂದೆ ಅಷ್ಟೇ FIR ಎಂಬ ಒಂದು ಸಿನಿಮಾ ರಿಲೀಸ್ ಆಯಿತು, ತಕ್ಕ ಮಟ್ಟಿಗೆ ಓಡಿತು. ಈಗ ನೆಕ್ಸ್ಟ್ ರಿಲೀಸ್ಗೆ 2 ಸಿನಿಮಾಗಳು ಇದೇ ವರ್ಷ ರೆಡಿ ಆಗ್ತಾ ಇದೆ. ಅದುವೇ ರಿಪ್ಪನ್ ಸ್ವಾಮಿ ಮತ್ತೆ ಸ್ವಪ್ನ ಮಂಟಪ ಅಂತ ತುಂಬಾನೇ ವಿಭಿನ್ನವಾದಂತಹ ಟೈಟಲ್ ಮತ್ತೆ ಸ್ಟೋರಿ ಕೂಡ ಒಳಗೊಂಡಿರುವಂತಹ ಸಿನಿಮಾ. ಇದು ಅದ್ಭುತವಾದಂತಹ ಪಾತ್ರವನ್ನು ನಿಭಾಯಿಸಿದ್ದಾರೆ. ಜೊತೆಗೆ ಮೇಘನಾ ರಾಜ್ ಅವರ ಕಡೆಯಿಂದ ಕೂಡ ಅಷ್ಟೇ ಒಂದು ಒಳ್ಳೆ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಆದ್ರೆ ತುಂಬಾ ಜನ ಕಮೆಂಟ್ಸ್ ಗಳಲ್ಲಿ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ತಿಳಿಸ್ತಾ ಇರ್ತಾರೆ. ಬಟ್ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಅವರು ಕೇವಲ ಸ್ನೇಹಿತರಾಗಿ ಇರೋಕೆನೆ ಇಷ್ಟ ಪಡ್ತಾರೆ. ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪ್ರೆಟಿಯಾಗಿ ಕಾಣಿಸ್ತಾರೆ ಮೇಕಪ್ ನಲ್ಲಿ ಮೇಘನಾ ರಾಜ್ ಅವರು ಅಂತ. ಅವರು ಕೂಡ ಸಿನಿಮಾ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ. ಮತ್ತೆ ಕೆಲವೊಂದಿಷ್ಟು ಜಾಹೀರಾತುಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ. ಮಗ ರಾಯನ್ ಅಂದ್ರೆ ಪ್ರಪಂಚ, ರಾಯನ್ನ ಬಿಟ್ಟು ಬೇರೆ ಏನೂ ಕೂಡ ಅವರಿಗೆ ಬೇಡ, ಬೇರೆ ತಲೆ ಕೆಡಿಸ್ಕೊಂಡಿಲ್ಲ. ಚಿರು ಅವರನ್ನ ಬಿಟ್ಟು ಬೇರೆ ಯಾರನ್ನೂ ಕೂಡ ಅವರು ಖಂಡಿತ ಸಹ ನೋಡೋದಿಲ್ಲ. ಯಾಕೆಂದ್ರೆ ಚಿರುವನ್ನ ಅಷ್ಟೊಂದು ಇಷ್ಟಪಡ್ತಿದ್ರು, ಮನಸಾರ ಪ್ರೀತಿ ಮಾಡಿ ಮದುವೆ ಆದಂಥವ್ರು. ಹೀಗಾಗಿ ಚಿರುನ ಕಳೆದುಕೊಂಡ್ಮೇಲೆ ಅಂತ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಹೊರಟೋಯ್ತು, ಯಾರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಕೆಲವೊಂದಿಷ್ಟು ಜನ ಕೂಡ ಅಂದ್ರು ಮೇಘನಾ ಅವರು 2ನೇ ಮದುವೆ ಆಗ್ಬೋದು ಅಂತಲ್ಲ. ಬಟ್ ಅದ್ರ ಬಗ್ಗೆ ಅವರು ಇಂಚಿಂಚು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ಅವ್ರಿಗೆ ಆಸಕ್ತಿಯೂ ಕೂಡ ಇಲ್ಲ. ಆರಾಮಾಗಿ ಸಿನಿಮಾ ಮಾಡುತ್ತಾ ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನು ಕಳೆಯುತ್ತಾ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಮೇಘನಾ ರಾಜ್ ಅವರು. ವಿಜಯ್ ರಾಘವೇಂದ್ರ ಅವರು ಕೂಡ ಅಷ್ಟೇ ಮದುವೆ ಆಗೋದಿಲ್ಲ, ಮೇಘನಾ ಅವರು ಕೂಡ ಆಗೋದಿಲ್ಲ. ಅವ್ರು ಸಿಂಗಲ್ ಆಗಿ ಇರೋಕ್ಕೆ ಇಷ್ಟಪಡ್ತಾರೆ, ಮಕ್ಕಳ ಜೊತೆ ಸಮಯವನ್ನು ಕಳೆಯೋಕೆ ಇಷ್ಟಪಡ್ತಾರೆ.